ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ಇದು ಯೇಸು ಕ್ರಿಸ್ತನ ಪುನರುತ್ಥಾನಗಳ ಚಿತ್ರಣವಾಗಿದೆ. ಆತ್ಮೀಯ ಸ್ನೇಹಿತರೆ, ನಿಮ್ಮ ಅಚ್ಚುಮೆಚ್ಚಿನ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರ ವಾಕ್ಯಗಳ ಅಧ್ಯಯನವು ನಮ್ಮ ಅನುದಿನದ ಜೀವಿತಕ್ಕೆ ದೇವರ ಕೃಪೆ ಮತ್ತು ಸತ್ಯವನ್ನು ನೀಡುತ್ತಾ ಬಲಪಡಿಸುತ್ತಾ ಬಂದಿರುವುದಕ್ಕಾಗಿ ದೇವರನ್ನು ಕೊಂಡಾಡೋಣ. ಇಂದು ನಾವು ದಾವೀದನ ಒಡಂಬಡಿಕೆಯ ಕೀರ್ತನೆ, ಅರಣ್ಯಕಾಂಡ ವಿಭಾಗದ ಕೀರ್ತನೆಗಳ ಧ್ಯಾನವನ್ನು ಪ್ರಾರಂಭಿಸುವಾಗ ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ಪ್ರಾರ್ಥನಾ ಪೂರ್ವಕವಾಗಿ ಅಧ್ಯಯನವನ್ನು ಪ್ರಾರಂಭಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಪಾದ ಬಳಿ ಕೂತು ನಿನ್ನ ವಾಕ್ಯವನ್ನು ಅಧ್ಯಯನ ಮಾಡುವುದಕ್ಕೆ ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ವಾಕ್ಯಗಳ ಮೂಲಕ ಮಾತನಾಡು. ನಿನ್ನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಳ್ಳಲಿ. ಅದರ ಮೂಲಕವಾಗಿ ನಾವು ಬಲ ಹೊಂದುತ್ತಾ ಶುದ್ಧರಾಗಿ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ಎಲ್ಲೆಲ್ಲಿ ಇದ್ದುಕೊಂಡು ದಿನವಾಕ್ಯವನ್ನು ಕೇಳಿಸ್ತಾ ಇರುವಂಥ ದಿನವೀಕ್ಷಕರನ್ನು ಕರುಣ ಮಾಡಿ ಸ್ವಾಮಿ. ಅವರ ಜೀವಿತಗಳಲ್ಲಿ ನಿನ್ನ ಜೊತೆ ಇರು. ಪ್ರತಿದಿನವೂ ಬಲಪಡಿಸು, ನಿರೀಕ್ಷೆಯನ್ನು ಹುಟ್ಟಿಸುತ್ತಾ ನಿತ್ಯ ಜೀವದೆಡೆಗೆ ನಡೆಸು. ಈಗಲೂ ಈ ಕಾರ್ಯಕ್ರಮದಲ್ಲಿ ದಿನವಾಕ್ಯಗಳನ್ನು ಪ್ರತಿಯೊಬ್ಬರು ಆಲಿಸುವಲ್ಲಿ ನೀನೇ ಮಾತನಾಡಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗ 89ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ ದಾವೀದನ ಒಡಂಬಡಿಕೆಯ ಕೀರ್ತನೆ. ಪ್ರೀತಿಯುಳ್ಳ ದೇವಜನರೇ, ಯಾಜಕಕಾಂಡ ವಿಭಾಗದ ಕೊನೆಯ ಕೀರ್ತನೆ ಇದಾಗಿದೆ. ಜೆರಹ ಕುಲದವನಾದ ಏತಾನನು ಇದನ್ನು ಬರೆದವನು. ಇದು ಬೋಧನಾಪ್ರದವಾದ ಕೀರ್ತನೆ. ಏತಾನನು ಲೇವಿ ಕುಲಕ್ಕೆ ಸೇರಿದ ಒಬ್ಬ ಹಾಡುಗಾರನಾಗಿದ್ದಿರಬಹುದು. ಅವನು ಯಾರೆಂಬುದು ವಿವರ ನಮಗೆ ಕೊಟ್ಟಿಲ್ಲ. ಉದ್ದೇಶಪೂರ್ವಕವಾಗಿಯೂ ಇರಬಹುದು. ಯಾಕಂದರೆ ಈ ಕೀರ್ತನೆಯಲ್ಲಿ ದೇವರ ನಂಬಿಗಸ್ತಿಕೆಯನ್ನು ಎತ್ತರಿಸಿ ಹೇಳಲಾಗಿದೆ. ದೇವರ ನಂಬಿಗಸ್ತಿಕೆಯ ಕುರಿತು 10 ಬಾರಿ ಹೇಳಿದೆ. ಕೀರ್ತನೆಗಾರನು ದೇವರ ನಂಬಿಗಸ್ತಿಕೆಗೆ ಮಹತ್ವ ಕೊಟ್ಟಿದ್ದಾನೆಂದು ಇದರಿಂದ ತಿಳಿದು ಬರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಒಡಂಬಡಿಕೆ ಎಂಬ ಪದವು 4 ಬಾರಿ ಹೇಳಲ್ಪಟ್ಟಿದೆ. ಅದರೊಂದಿಗೆ 3 ಬಾರಿ ದೇವರು ನಾನು ಆಣೆ ಇಟ್ಟಿದ್ದೇನೆ ಎಂದು ಹೇಳುತ್ತಾನೆ. ನಾನು ಸುಳ್ಳಾಡುವುದಿಲ್ಲ ಎಂಬುದಾಗಿ 4 ಬಾರಿ ಹೇಳಲ್ಪಟ್ಟಿದೆ. ಯಾವ ಮಹಿಮೆಯ ಸ್ಥಿತಿಯಿಲ್ಲದ ಕತ್ತಲೆಯ ಸ್ಥಿತಿ ತುಂಬಿದ ಹಿಂದಿನ ಕೀರ್ತನೆಗಿಂತ ಇದು ಬಹು ಭಿನ್ನವಾಗಿದೆ. ಈ ಕೀರ್ತನೆ ತುಂಬ ಮಹಿಮೆಯ ಕುರಿತಾಗಿಯೇ ಇದೆ. ಉತ್ಸಾಹಭರಿತವಾದ ಕೀರ್ತನೆ ದಾವೀದನೊಂದಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆಯನ್ನು ಆಧರಿಸಿದೆ. ನಾವು 2ನೇ ಸಮುವೇಲ ಪುಸ್ತಕವನ್ನು ಧ್ಯಾನಿಸುವಾಗ ದಾವೀದನೊಂದಿಗೆ ದೇವರು ಮಾಡಿದ ಒಡಂಬಡಿಕೆಯ ಕುರಿತಾದ 7ನೇ ಅಧ್ಯಾಯವನ್ನು ತುಂಬ ಆಳವಾಗಿ ಧ್ಯಾನಿಸಿದೆವು. ಇದು ಎಷ್ಟು ಪ್ರಾಮುಖ್ಯವಾದದೆಂದರೆ ಪ್ರವಾದಿಗಳ ಬರಹದಲ್ಲಿ ಇದರ ಕುರಿತಾಗಿ ತಿರುಗಿ ಪ್ರಸ್ತಾಪ ಮಾಡಲ್ಪಟ್ಟಿದೆ. ಪ್ರಿಯರೇ, ಈ ಕೀರ್ತನೆ ಇಡೀ ಅದಕ್ಕೇನೆ ಮೀಸಲಾಗಿದೆ. ಕೀರ್ತನೆ 89 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನೇ, ನಿತ್ಯವೂ ನಿನ್ನ ಕೃಪಾತಿಶಯವನ್ನು ಹಾಡಿ ಹರಸುವೆನು. ನಿನ್ನ ಸತ್ಯತೆಯನ್ನು ಮುಂದಣ ಸಂತಾನದವರೆಲ್ಲರಿಗೂ ನನ್ನ ಬಾಯಿ ತಿಳಿಯ ಮಾಡುವುದು ಎಂಬುದಾಗಿ. ಪ್ರಿಯರೇ, ದೇವರು ನಿನಗೆ ಒಳ್ಳೆಯವನಾಗಿದ್ದಾನೋ? ಹೌದೆಂದು ತಿಳಿಯುತ್ತೇನೆ. ಆತನು ನನಗೆ ಒಳ್ಳೆಯವನಾಗಿದ್ದನು. ಆದ್ದರಿಂದ ನಾನು ಆತನ ದಯೆಯನ್ನು ಸದಾಕಾಲ ಹಾಡುತ್ತಿರುವೆನು. ನನಗೆ ಚೆನ್ನಾಗಿ ಹಾಡಲು ಬರುವುದಿಲ್ಲವಾದರೂ ನನಗೆ ಆಗುವಷ್ಟು ಹಾಡುತ್ತಿರುತ್ತೇನೆ. ದೇವರ ದಯೆಯು ಅದ್ಭುತವಾದದ್ದು. ನಿನ್ನ ನಂಬಿಕೆಯನ್ನು ನನ್ನ ಬಾಯಿಂದ ತಿಳಿಯಪಡಿಸುವೆನು ಎಂಬುದಾಗಿ ನೋಡುವಾಗ ಇಲ್ಲಿ ಹಾಡುವ ವಿಚಾರವಿಲ್ಲ. ಯಾಕಂದರೆ ಹಾಡುವುದರಲ್ಲಿ ನಾನಿಲ್ಲ, ಆದರೆ ನನ್ನ ಬಾಯಿಂದ ಆತನ ನಂಬಿಗಸ್ತಿಕೆಯನ್ನು ನಾನು ಹೊಗಳುತ್ತಾ ಇರುವೆನು. ನನಗೆ ಆತನು ಅದೆಷ್ಟು ನಂಬಿಗಸ್ತನಾಗಿದ್ದನು. ನಿನ್ನ ಎಂಬ ಪದವನ್ನು ಗಮನಿಸಿರಿ. ಅದು ದೇವರ ನಂಬಿಗಸ್ತಿಕೆಯಾಗಿದೆ. ಆತನು ತೋರಿಸಿದ ನಂಬಿಗಸ್ತಿಕೆಗಾಗಿ ದೇವರನ್ನು ಸ್ತುತಿಸುವುದು
ಮುಂದೆ 24ನೇ ವಚನದಲ್ಲಿ ನನ್ನ ಪ್ರೀತಿ ಸತ್ಯತೆಗಳು ಆತನೊಂದಿಗಿರುವವು ಎಂದೂ ಬರೆದಿದೆ. ಇಲ್ಲಿ ಸಂಬೋಧನೆ ಬದಲಾಗಿದೆ. ಯಾಕಂದರೆ ಈಗ ದೇವರು ಮಾತನಾಡುತ್ತಿದ್ದಾನೆ. ಯಾರೇ ಮಾತಾಡಿದರೂ ಈ ಕೀರ್ತನೆಯು ದೇವರ ಸತ್ಯಸಂಧತೆಯ ಕುರಿತೇ ಆಗಿರುತ್ತದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 89 2ನೇ ವಚನವನ್ನು ಅಲ್ಲಿ ಹೀಗೆ ನೋಡುತ್ತೇವೆ. ನಿನ್ನ ಪ್ರೀತಿ ಸಂಕಲ್ಪವು ನಿತ್ಯವೂ ಸಿದ್ಧಿಗೆ ಬರುತ್ತಲೇ ಇರುವುದು. ಆಕಾಶದಲ್ಲಿ ನಿನ್ನ ಸತ್ಯತೆಯನ್ನು ಸ್ಥಾಪಿಸುವಿ ಎಂದು ತಿಳಿದುಕೊಂಡಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ನಂಬಿಗಸ್ತನು. ಕ್ರಿಸ್ತನ ಮರಣದಲ್ಲಿಯೂ ಆತನಲ್ಲಿ ನಂಬಿಕೆ ಇಡುವವರನ್ನು ದೇವರು ರಕ್ಷಿಸುವುದರಲ್ಲಿಯೂ ನಮ್ಮ ರಕ್ಷಣೆಯು ಆಧಾರಗೊಂಡಿದೆ. ಇದು ಪ್ರಾಮುಖ್ಯವಾದದೆಂದು ದೇವರು ಹೇಳುತ್ತಿದ್ದಾನೆ. ಪ್ರಿಯರೇ, ಸ್ಕಾಟಿಷ್ ಮಹಿಳೆಯ ನೆನಪು ನನಗಾಗುತ್ತದೆ. ಆಕೆ ಮಗನನ್ನು ಶಾಲೆಗೆ ಕಳುಹಿಸಿದಳು. ಅವನು ಸಂಶಯಗ್ರಸ್ತನಾಗಿ ಹೋದನು. ಒಂದು ಬೆಳಿಗ್ಗೆ ಅವನಿಗಾಗಿ ಆಹಾರ ಸಿದ್ಧಪಡಿಸುತ್ತಾ ಆಕೆ ದೇವರು ತನ್ನನ್ನು ರಕ್ಷಿಸಿದ ರೀತಿಯನ್ನು ಆಕೆ ಎಷ್ಟು ನಂಬುತ್ತಾಳೆಂದು, ಆತನ ರಕ್ಷಣೆ ಅದೆಷ್ಟು ಅದ್ಭುತವೆಂದು ವಿವರಿಸುತ್ತಿದ್ದಳು. ಮಗನಿಗೆ ಕೇಳಿ ಕೇಳಿ ಸಾಕಾಯಿತು. ಅವನು ಹೇಳಿದನು, ನಿನ್ನ ಚಿಕ್ಕ ಆತ್ಮವೇನೂ ವಿಶೇಷವಾದದಲ್ಲ. ಈ ದೊಡ್ಡ ವಿಶ್ವದೆದುರು ಅದು ಬರೇ ಅಲ್ಪವಾದದ್ದು. ದೇವರು ನಿನ್ನನ್ನು ಮರೆತರೂ ಆಶ್ಚರ್ಯವಿಲ್ಲವೆಂದು ಅವನು ಹೀಗೆ ಹೇಳುತ್ತಾ ಹೋದನು. ಆಕೆ ಮೌನವಾದಳು. ಆಕೆ ಉಪಹಾರ ಸಿದ್ಧಪಡಿಸಿ ತಿನ್ನಲು ಕುಳಿತುಕೊಂಡಳು. ಆಕೆ ಆಗ ಪುನಃ ಹೇಳಿದಳು, ಮಗನೇ, ನಿನ್ನ ಮಾತಿನ ಕುರಿತು ಯೋಚಿಸುತ್ತಾ ಇದ್ದೆ. ನೀನು ಹೇಳಿದ್ದು ಸರಿ. ನನ್ನ ಆತ್ಮ ಬರೇ ಅಲ್ಪವಾದದ್ದೇ. ಆದರೆ ನನ್ನ ಆತ್ಮನಾಶವಾದರೆ ನನಗಿಂತ ಹೆಚ್ಚಿನ ನಷ್ಟ ದೇವರಿಗಾಗುತ್ತದೆ. ಆಗ ಮಗನು ಕೇಳಿದನು, ಹಾಗಂದರೇನು? ಆಕೆ ಹೇಳಿದಳು, ನನ್ನ ಆತ್ಮ ನಷ್ಟಪಟ್ಟರೆ ನೀನು ಹೇಳಿದ ಹಾಗೆ ಅದೇನು ದೊಡ್ಡ ಸಂಗತಿಯಲ್ಲ. ನನಗೇನೂ ಹೆಚ್ಚಿನ ನಷ್ಟವಾಗದು. ಆದರೆ ದೇವರಿಗೆ ದೊಡ್ಡ ನಷ್ಟವಾಗುತ್ತದೆ. ಆತನ ಮಾತು, ಆತನ ಗೌರವ ಎಲ್ಲವೂ ನಾಶವಾಗುತ್ತದೆ. ಯಾಕಂದರೆ ನನ್ನನ್ನು ರಕ್ಷಿಸುತ್ತೇನೆಂದು ಆತನು ಹೇಳಿದ್ದಾನೆ ಎಂಬುದಾಗಿ. ಪ್ರಿಯರೇ, ಆಕೆ ಹೇಳಿದ್ದು ಸರಿಯಾಗಿದೆ. ದಾವೀದನೊಂದಿಗಿನ ಒಡಂಬಡಿಕೆಯನ್ನು ದೇವರು ಪೂರೈಸದಿದ್ದರೆ ಆತನ ಗೌರವಕ್ಕೆ ಧಕ್ಕೆ ಬರುತ್ತದೆ. ಆದರೆ ದೇವರು ನಂಬಿಗಸ್ತನಾಗಿದ್ದಾನೆ. ಕೀರ್ತನೆ 89 3ನೇ ವಚನ ಹೀಗೆ ಹೇಳುತ್ತದೆ, ನಾನು ಆರಿಸಿಕೊಂಡ ಸೇವಕನಾದ ದಾವೀದನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಆಣೆಯಿಟ್ಟು ಎಂಬುದಾಗಿ. ಪ್ರಿಯರೇ, ತಾನು ದಾವೀದನೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದೇನೆಂದು ದೇವರು ಹೇಳುತ್ತಾನೆ. ಕೀರ್ತನೆ 89 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ, ಯೆಹೋವನೇ, ಗಗನವು ನಿನ್ನ ಮಹತ್ತನ್ನು ಪ್ರಸಿದ್ಧಪಡಿಸುವುದು, ನಿನ್ನ ಸತ್ಯತೆಯನ್ನು ಪರಿಶುದ್ಧರ ಸಭೆಯಲ್ಲಿ ಕೀರ್ತಿಸುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ ಎಂಬುದಾಗಿ 19ನೇ ಕೀರ್ತನೆ 1ನೇ ವಚನದಲ್ಲಿ ನೋಡುತ್ತೇವೆ. ಆದರೆ ದೇವರ ನಂಬಿಗಸ್ತಿಕೆಯು ಇದಕ್ಕಿಂತಲೂ ಪ್ರಭಾವವುಳ್ಳದಾಗಿದೆ. ನಿನ್ನ ಸತ್ಯತೆಯನ್ನು ಪರಿಶುದ್ಧರ ಸಭೆಯಲ್ಲಿ ಕೀರ್ತಿಸುವೆನು ಎಂಬುದಾಗಿ ನೋಡುವಾಗ ನಮ್ಮ ಕಡೆಗಿನ ಆತನ ಸತ್ಯತೆಯು ನಮ್ಮ ಸ್ತೋತ್ರಕ್ಕೆ ಅರ್ಹವಾದದ್ದಾಗಿದೆ. ಕೀರ್ತನೆ 89 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ, ಯೆಹೋವನೇ, ಸೇನಾಧೀಶ್ವರನಾದ ದೇವರೇ, ನಿನಗೆ ಸಮಾನರು ಯಾರು? ಯಾಹುವೇ, ನೀನು ಶಕ್ತನು, ಸತ್ಯತೆಯಿಂದ ಆವರಿಸಲ್ಪಟ್ಟವನು ಎಂಬುದಾಗಿ. ಪ್ರಿಯರೇ, ಅವನು ದೇವರ ನಂಬಿಗಸ್ತಿಕೆಯ ಕುರಿತೇ ಮಾತನಾಡುತ್ತಿದ್ದಾನೆಂದು ನಮಗೆ ತಿಳಿಯುತ್ತದೆ. ಕೀರ್ತನೆ 89 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ಸೇವಕನಾದ ದಾವೀದನನ್ನು ಕಂಡು ಪರಿಶುದ್ಧ ತೈಲದಿಂದ ಅವನನ್ನು ಅಭಿಷೇಕಿಸಿದ್ದೇನೆ ಎಂಬುದಾಗಿ. ಪ್ರಿಯರೇ, ದೇವರು ಹೇಳುತ್ತಿದ್ದಾನೆ, ನಾನು ದಾವೀದನನ್ನು ಅಭಿಷೇಕ ಮಾಡಿದಾಗ ಮಾತು ಕೊಟ್ಟಂತೆ ಮಾಡುತ್ತೇನೆ ಎಂದು. ತಾನು ದಾವೀದನಿಗೆ ವಾಗ್ದಾನ ಮಾಡಿದಂತೆ ನಡೆದುಕೊಳ್ಳುತ್ತಿದ್ದಾನೆ. ಮುಂದಕ್ಕೆ ನೋಡೋಣ. ಕೀರ್ತನೆ 89 24ನೇ ವಚನ ಅಲ್ಲಿ ಹೀಗೆ ಬರೆದಿದೆ, ಆದರೆ ನನ್ನ ಪ್ರೀತಿ ಸತ್ಯತೆಗಳು ಅವನೊಡನೆ ಇರುವವು, ನನ್ನ ಹೆಸರಿನಿಂದ ಅವನ ಕೊಂಬು ಎತ್ತಲ್ಪಡುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೊಂಬು ಎಂಬುದು ಶಕ್ತಿಗೆ ಸೂಚಕವಾಗಿದೆ. ಕೀರ್ತನೆ 89 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನಾನಾದರೂ ಅವನನ್ನು ಜ್ಯೇಷ್ಠ ಪುತ್ರನನ್ನು ಭೂರಾಜರಲ್ಲಿ ಉನ್ನತನನ್ನು ಮಾಡಿಕೊಳ್ಳುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನ ಸಂತತಿಯಲ್ಲಿ ಒಬ್ಬಾತನನ್ನು ಕಳಿಸುತ್ತೇನೆಂಬುದು ದೇವರು ದಾವೀದನ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಾಗಿದೆ. ಈ ಒಡಂಬಡಿಕೆಯ ಕೇಂದ್ರವು
ಕರ್ತನಾದ ಯೇಸು ಕ್ರಿಸ್ತನೇ. ಆತನ ಕುರಿತು ದೇವರು ಹೇಳುತ್ತಾನೆ, ಅವನನ್ನು ಶ್ರೇಷ್ಠ ಪುತ್ರನನ್ನೂ ಭೂರಾಜರಲ್ಲಿ ಉನ್ನತನನ್ನೂ ಮಾಡಿಕೊಳ್ಳುವೆನು ಎಂಬುದಾಗಿ. ಇದನ್ನು ಗಮನಿಸಿರಿ, ಇದು ಅದ್ಭುತವಾದದ್ದು. ಪ್ರಿಯರೇ, ಪುನರುತ್ಥಾನದಲ್ಲಿ ಯೇಸು ಕ್ರಿಸ್ತನು ಜ್ಯೇಷ್ಠ ಪುತ್ರನಾದನು, ಸತ್ತವರೊಳಗಿಂದ ಮೊದಲಾಗಿ ಎದ್ದು ಬಂದವನು. ಆತನು ಪುನರುತ್ಥಾನನಾದ ಕ್ರಿಸ್ತನ ಕುರಿತಾಗಿ ಮಾತನಾಡುತ್ತಿದ್ದಾನೆ. ನಾನು ಅವನನ್ನು ಜ್ಯೇಷ್ಠ ಪುತ್ರನನ್ನಾಗಿ ಮಾಡುವೆನು ಎಂಬುದಾಗಿ ನೋಡುವಾಗ, ಕ್ರೂಜೆಯಲ್ಲಿ ಸತ್ತ ಬಳಿಕ ಸತ್ತವರೊಳಗಿಂದ ಎದ್ದು ಬಂದ ಪುನರುತ್ಥಾನನಾದ ಕ್ರಿಸ್ತನನ್ನು ಎಂದು ಇದರ ಅರ್ಥ. ಪ್ರಿಯರೇ, ಈ ವಿಶ್ವದ ರಾಜತಂಡವು ಗಾಯವಾದ ಕೈಯಲ್ಲಿರುತ್ತದೆ. ಭೂರಾಜರಲ್ಲಿ ಉನ್ನತನು ಎಂದು ಹೇಳಿದೆ, ಅಂದರೆ ಆತನು ರಾಜಾದಿರಾಜನು, ಅರಸರ ಅರಸನೂ ಆಗಿದ್ದಾನೆಂದು ಕೀರ್ತನೆಗಾರನು ಈ ಕರ್ತನಾದ ಯೇಸುವಿನ ಕುರಿತು ಮಾತನಾಡುತ್ತಿದ್ದಾನೆ. ಮುಂದಕ್ಕೆ ನೋಡೋಣ. ಕೀರ್ತನೆ 89:28 ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ನನ್ನ ಕೃಪೆಯು ಅವನಲ್ಲಿ ಶಾಶ್ವತವಾಗಿ ಇರುವುದು, ನನ್ನ ಒಡಂಬಡಿಕೆಯು ಅವನಲ್ಲಿ ಸ್ಥಿರವಾಗಿರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಸತ್ಯವಾಕ್ಯವನ್ನು ಸರಿಯಾಗಿ ವಿಂಗಡಿಸಬೇಕು. 29-32 ವಚನಗಳು ಕ್ರಿಸ್ತನ ಕುರಿತು ಮಾತನಾಡದೆ ದಾವೀದನ ಅಭಿವೃದ್ಧಿಯ ಕುರಿತು ತಿಳಿಸುತ್ತದೆ. ದಾವೀದನ ಸಂತಾನದವರು ದೇವರನ್ನು ತೊರೆದು ಬಿಟ್ಟರೆ ಆಗ ದೇವರು ಏನು ಮಾಡುತ್ತಾನೆ? ಕೀರ್ತನೆ 89, 30ನೇ ವಚನದಿಂದ 32ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವನ ಸಂತಾನದವರು ನನ್ನ ಧರ್ಮಶಾಸ್ತ್ರವನ್ನು ಬಿಟ್ಟು ನನ್ನ ಆಜ್ಞೆಗಳಲ್ಲಿ ನಡೆಯದೆ ನನ್ನ ವಿಧಿಗಳನ್ನು ಮೀರಿ ನನ್ನ ನೇಮಗಳನ್ನು ಪಾಲಿಸದೇ ಹೋದರೆ ನಾನು ಅವರ ದ್ರೋಹಕ್ಕಾಗಿ ಅವರನ್ನು ಬೆತ್ತದಿಂದ ಹೊಡೆಯುವೆನು, ಅವರ ಅಪರಾಧಕ್ಕೆ ಪೆಟ್ಟು ಕೊಡುವೆನು ಎಂಬುದಾಗಿ. ಪ್ರಿಯರೇ, ತನ್ನ ಮಕ್ಕಳು ತನಗೆ ನಂಬಿಗಸ್ತರಾಗಿಲ್ಲದಿದ್ದರೆ ದೇವರು ಅವರನ್ನು ಬಿಟ್ಟು ಬಿಡುತ್ತಾನೋ? ಖಂಡಿತವಾಗಿಯೂ ಇಲ್ಲ. ಮುಂದಕ್ಕೆ ನೋಡೋಣ. ಕೀರ್ತನೆ 89, 33ನೇ ವಚನದಿಂದ 36ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೂ ನಾನು ಅವನಲ್ಲಿಟ್ಟಿರುವ ಕೃಪೆಯನ್ನು ತಪ್ಪಿಸುವುದಿಲ್ಲ, ನನ್ನ ನಂಬಿಗಸ್ತಿಕೆಯಿಂದ ಜಾರುವುದಿಲ್ಲ, ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ, ನನ್ನ ಮಾತನ್ನು ಬದಲಿಸುವುದಿಲ್ಲ. ನನ್ನ ಪವಿತ್ರತ್ವದಲ್ಲಿ ಆಣೆಯಿಟ್ಟು ಒಂದು ಸಂಗತಿ ಹೇಳಿದ್ದೇನೆ, ಅದರ ವಿಷಯದಲ್ಲಿ ದಾವೀದನಿಗೆ ಸುಳ್ಳುಗಾರನಾಗುವುದಿಲ್ಲ. ಅದೇನೆಂದರೆ, ಅವನ ಸಂತತಿಯು ಶಾಶ್ವತವಾಗಿ ಇರುವುದು, ಅವನ ಸಿಂಹಾಸನವು ಸೂರ್ಯನಂತೆ ನನ್ನ ಎದುರಿನಲ್ಲಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಬಲಗಡೆಯಲ್ಲಿ ಕೂತಿರುವ ಆತನು ಈ ಭೂಮಿಗೆ ಬಂದು ದಾವೀದನ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಆತನು ದಾವೀದನ ಕುಮಾರನಾದ ಕರ್ತನಾದ ಯೇಸು ಕ್ರಿಸ್ತನೇ. ಕೀರ್ತನೆ 89, 37ನೇ ವಚನ ಹೀಗೆ ಹೇಳುತ್ತದೆ, ಚಂದ್ರನಂತೆ ನಿತ್ಯಕ್ಕೂ ಸ್ಥಿರವಾಗಿರುವುದು, ಪರಲೋಕದ ಸಾಕ್ಷಿ ಸತ್ಯವೇ ಸರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನ ಕುಮಾರನು ಈ ವಿಶ್ವದ ಸಿಂಹಾಸನಕ್ಕೆ ಒಡೆಯನಾಗುತ್ತಾನೆ. ಆಕಾಶದ ಚಂದ್ರನ ಹಾಗೆ ಈ ಸತ್ಯವು ಸ್ಥಿರವಾಗಿದೆ, ಅಂದರೆ ಚಂದ್ರನ ಕೂಡ ಬಹುಕಾಲ ಇರುವೆನೆಂದಾಯಿತು. ದಾವೀದನೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ದೇವರು ನೆರವೇರಿಸುತ್ತಾನೆ. ಕೀರ್ತನೆ 89, 49ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕರ್ತನೆ, ನೀನು ನಿನ್ನ ಸತ್ಯತೆಯಲ್ಲಿ ಆಣೆಯಿಟ್ಟು ದಾವೀದನಿಗೆ ವಾಗ್ದಾನ ಮಾಡಿ ನಡೆಸುತ್ತಿದ್ದ ಮುಂಚಿನ ಕೃಪಾಕಾರ್ಯಗಳು ಎಲ್ಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ದೇವರಿಂದ ದೂರವಾಗಿರುವವರಾದ ಜನರಿಗೆ ದೇವರು ತನ್ನ ಒಡಂಬಡಿಕೆಯನ್ನು ಮರೆತಿದ್ದಾನೆಂದು ಭಾಸವಾಯಿತು. ಆದರೆ ದೇವರು ತನ್ನ ಒಡಂಬಡಿಕೆಯನ್ನು ಮರೆತಿರಲಿಲ್ಲ. ದೇವರು ನಂಬಿಗಸ್ತನು. ದಾವೀದನ ಸಿಂಹಾಸನದಲ್ಲಿ ಕೂತಿರುವಾತನನ್ನು ದೇವರು ಸಿದ್ಧಪಡಿಸಿದ್ದಾನೆ. ಪ್ರಿಯರೇ, ಮುಂದಕ್ಕೆ ಅರಣ್ಯಕಾಂಡ ವಿಭಾಗವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಅಪಾಯ ಹಾಗೂ ರಕ್ಷಣೆ ಭೂಮಿ ದೃಷ್ಟಿಯಲ್ಲಿದೆ. ಕೀರ್ತನೆ 90-106 ಕರ್ತನಲ್ಲಿ ಪ್ರಿಯರೇ, ಇಲ್ಲಿಂದ 4ನೇ ವಿಭಾಗವಾದ ಅರಣ್ಯಕಾಂಡ ವಿಭಾಗ ಆರಂಭಗೊಳ್ಳುತ್ತದೆ. ಅದು ಮೋಶೆಯ ಪ್ರಾರ್ಥನೆಯೊಂದಿಗೆ ತೆರೆದುಕೊಳ್ಳುತ್ತದೆ. ಮೋಶೆಯ ಕೀರ್ತನೆ ಇದೊಂದೇ. ಮೋಶೆ ಸತ್ಯವೇದದ ಪ್ರಥಮ ಬರಹಗಾರನಾಗಿದ್ದಾನೆ. ಆದ್ದರಿಂದ ಇದು ಕೀರ್ತನೆಗಳಲ್ಲಿ ಮೊದಲನೆಯದೆಂದು ನೀವು ಭಾವಿಸಬಹುದು. ನೀನು ಕೀರ್ತನೆಗಳನ್ನು ಕ್ರಮಪಡಿಸುತ್ತಿದ್ದರೆ ಹಾಗಾಗಬಹುದಿತ್ತೋ ಏನೋ. ಆದರೆ ನಾವು ಅದನ್ನು ಮಾಡಿದವರಲ್ಲ. ದೇವರು ಈ ಕ್ರಮಪಡಿಸುವಿಕೆಯನ್ನು ತನ್ನ ಉದ್ದೇಶದಂತೆ ಮಾಡಿರುವನೆಂದು ನಂಬುತ್ತೇನೆ. ಯಾಕೆಂದರೆ ಈ 90ನೇ ಕೀರ್ತನೆಯ ಸ್ಥಾನ
ಅಷ್ಟು ಅದ್ಭುತವಾಗಿದೆ. ಅರಣ್ಯಕಾಂಡದಲ್ಲಿ 1 ತಲಾಂತರದವರು ಅರಣ್ಯದಲ್ಲಿ ನಾಶವಾಗುವ ದೊಡ್ಡ ದುರಂತವನ್ನು ಕಾಣುತ್ತೇವೆ. ಅವರು ವಾಗ್ದಾತ ದೇಶವನ್ನು ಸೇರಲಾಗಲಿಲ್ಲ. ಈ ಅರಣ್ಯಕಾಂಡ ಭಾಗವನ್ನು ಮೋಶೆಯ ಪ್ರಾರ್ಥನೆಯಾದ 90ನೇ ಕೀರ್ತನೆಯೊಂದಿಗೆ ಆರಂಭಿಸುವುದು ಎಷ್ಟು ಸೂಕ್ತವಾಗಿದೆ. 90ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಮೋಶೆಯ ಪ್ರಾರ್ಥನೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಪ್ರಾರ್ಥನೆಯ ಸನ್ನಿವೇಶವು ಅರಣ್ಯದಲ್ಲಿನ ಇಸ್ರಾಯೇಲ್ಯರ ಪ್ರಯಾಣ ಕಾಲದಲ್ಲಿ ಇಸ್ರಾಯೇಲ್ಯರು ಐಗುಪ್ತರ ಗುಲಾಮತನದಿಂದ ಬಿಡುಗಡೆ ಹೊಂದಿ ಹೊರಬಂದಾಗ ಅವರು ಮೊದಲಿಗೆ ಸೀನಾಯಿ ಬೆಟ್ಟದ ಬಳಿಗೆ ಬಂದರು. ಅಲ್ಲಿ ದೇವರು ಅವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟನು. ಬಳಿಕ ಅವರು ವಾಗ್ದಾತ ದೇಶದ ಕಡೆಗೆ ಹೊರಟರು. ಆದರೆ ಆ ದೇಶವನ್ನು ಪ್ರವೇಶಿಸುವ ಬದಲು ಅವರು ಆ ಭಯಾನಕ ಅರಣ್ಯದ ಕಡೆಗೆ ತಿರುಗಿಕೊಂಡರು. ಕರ್ತನಲ್ಲಿ ಪ್ರಿಯರೇ, ನನಗೆ ಇದೊಂದು ವಿಶೇಷ ಕೀರ್ತನೆಯಾಗಿದೆ. ಮಾರ್ಟಿನ್ ಲೂಥರನು ಹೀಗೆ ಬರೆದಿದ್ದಾನೆ: ಮೋಶೆ ಧರ್ಮಶಾಸ್ತ್ರವನ್ನು ಬೋಧಿಸುವುದರಲ್ಲಿ ನಡಕೊಂಡಂತೆ ಈ ಕೀರ್ತನೆಯಲ್ಲಿಯೂ ನಡಕೊಂಡಿದ್ದಾನೆ. ಯಾಕೆಂದರೆ ಅವನು ಮರಣ, ಪಾಪ, ದಂಡನೆ ಇವುಗಳ ಕುರಿತಾಗಿ ತಿಳಿಸಿ ತಮ್ಮ ಪಾಪಗಳಲ್ಲಿ ಸುಖವಾಗಿರುವ ಅಹಂಕಾರಿಗಳನ್ನು ಎಚ್ಚರಿಸುವುದಕ್ಕೂ ಅವರ ಕಣ್ಣೆದುರಿಗೆ ಅವರ ಪಾಪಗಳನ್ನು ತೋರಿಸಿ ಕೆಟ್ಟತನವನ್ನು ಪ್ರಕಟಿಸಿದ್ದಾನೆ ಎಂಬುದಾಗಿ. ಪ್ರಿಯರೇ, ಈ ಕೀರ್ತನೆ ನಮಗೆ ತಿಳಿಸುವುದು ಇದನ್ನೇ. ಇದರ ಪ್ರಾರಂಭ ಎಷ್ಟು ಗಂಭೀರ ಹಾಗೂ ಶ್ರೇಷ್ಠವಾಗಿದೆ ಗಮನಿಸಿರಿ. ಕೀರ್ತನೆ 90 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕರ್ತನೆ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಬ್ರಿಯ ಭಾಷೆಯಲ್ಲಿ ಯುಗಾಂತರವೆಂಬ ಶಬ್ದ ವಸ್ತುಸೂಚಕವಾಗಿದೆ. ಅದರ ಅರ್ಥ ಮಾಯವಾಗುವಲ್ಲಿಂದ ಮಾಯವಾಗುವವರೆಗೆ ಎಂದು. ದೇವರು ಭೂತಕಾಲದ ಮಾಯವಾಗುವಲ್ಲಿಂದ ಮಾಯವಾಗುವಿಕೆಯವರೆಗೂ ಇದ್ದಾನೆ. ಈ ಅವಧಿಯಲ್ಲೆಲ್ಲ ಆತನೇ ದೇವರಾಗಿದ್ದಾನೆ. ಈ ಯೋಚನೆ ಎಷ್ಟು ಗಂಭೀರವಾದದ್ದು ನೋಡಿರಿ. ಮಾನವನು ದೇವರ ಸೃಷ್ಟಿಯಲ್ಲಿ ಒಬ್ಬನು, ಅಂದರೆ ಒಂದು ಉತ್ಪತ್ತಿ ಮಾತ್ರ. ಆದಿಕಾಂಡ ಪುಸ್ತಕದಲ್ಲಿ ಮೋಶೆ ಬರೆದನು: ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟುಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟುಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂಬುದಾಗಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 27ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಬಳಿಕ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 7ನೇ ವಚನದಲ್ಲಿ ಮೋಶೆ ಹೇಳುತ್ತಾನೆ: ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯು ಮನುಷ್ಯನನ್ನು ಸೃಷ್ಟಿಯ ಒಂದು ಭಾಗವೆಂದು ತಿಳಿಸುತ್ತದೆ, ಹೊರತು ವಿಕಾಸಗೊಂಡ ಜೀವಿಯಾಗಿ ಅಲ್ಲ. ಅವನು ತನ್ನಂತೆಯೇ ವಿಶಿಷ್ಟವಾದ ಸೃಷ್ಟಿಯಾಗಿದ್ದಾನೆ. ಮಣ್ಣಿನಿಂದ ಉಂಟಾದ ಶರೀರ ಅವನಿಗಿದೆ. ಅದರಿಂದ ಅವನು ಬೆವರು ಸುರಿಸಿ ತನ್ನ ಆಹಾರವನ್ನು ಸಂಪಾದಿಸಿಕೊಳ್ಳುತ್ತಾನೆ. ಬಳಿಕ ಈ ಶರೀರ ದೇವರು ನಿರ್ಮಿಸಿದ ಮಣ್ಣಿಗೇನೇ ಪುನಃ ಸೇರುತ್ತದೆ. ಇದು ಮನುಷ್ಯನ ಚಿತ್ರಣವಾಗಿದೆ. ಕೀರ್ತನೆ 90 3ನೇ ವಚನ ಹೀಗೆ ಹೇಳುತ್ತದೆ: ಮನುಷ್ಯರೇ, ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತೀ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ನೀನು ಬಂದ ಸ್ಥಳಕ್ಕೆ ಹಿಂದೆ ಹೋಗು ಎಂದು ಹೇಳುತ್ತಾ ಮನುಷ್ಯನ ನಿರ್ಬಲ ದೇಹವನ್ನು ಮಣ್ಣಿಗೆ ಸೇರಿಸುತ್ತಾನೆ. ಮುಂದಕ್ಕೆ ನೋಡೋಣ. ಕೀರ್ತನೆ 90 4ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನಿನ ದಿನದಂತೆಯೂ ರಾತ್ರಿಯ ಜಾವದಂತೆಯೂ ಅವೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ಸ್ನೇಹಿತನೇ, ಒಂದು ವೇಳೆ ನೀನು ಮೆತೂಷಾಹೇಲನಷ್ಟು ದೀರ್ಘಕಾಲ ಬದುಕಿದರೆ, ಹೆಚ್ಚು ಕಡಿಮೆ 1000 ವರ್ಷ, ಅದು ಕೇವಲ ರಾತ್ರಿಯ ಜಾವದಂತೆ ಇರುತ್ತದೆ. ಒಂದು ಕೋಣೆಯೊಳಗೆ ಪಕ್ಷಿಯೊಂದು ಆ ಗೋಡೆಯಿಂದ ಈ ಗೋಡೆಗೆ ಹಾರಿದಂತಿರುತ್ತದೆ. ಬೆಳಕು ಒಂದು ಕಿಟಕಿಯಿಂದ ಹೊಳಬಂದು ಇನ್ನೊಂದು ಕಿಟಕಿಯಿಂದ ಹೊರಗೆ ಹೋದಂತೆ. ನೀನು 1000 ವರ್ಷ ಬದುಕಿದರೂ ಅದೇನು ವಿಶೇಷವಾದದಲ್ಲ. ನಿತ್ಯತ್ವಕ್ಕೆ ಹೋಲಿಸಿದರೆ ಇವೆಲ್ಲವೂ ಅಲ್ಪವೇ ಸರಿ. ಕೀರ್ತನೆ 90 5 ಮತ್ತು 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀನು ಮನುಷ್ಯರನ್ನು ಪ್ರವಾಹದಿಂದ ಬಡಕೊಂಡು ಹೋಗುತ್ತಿ, ಅವರು ನಿದ್ರೆಗೆ ಸಮಾನರೇ. ಅವರು ಹೊತ್ತಾರೆಯಲ್ಲಿ ಚಿಗುರುವ ಹುಲ್ಲಿನಂತಿದ್ದಾರೆ. ಅದು ಉದಯದಲ್ಲಿ ಬೆಳೆದು ಹೂ ಬಿಡುತ್ತದೆ, ಸಂಜೆಯಲ್ಲಿ ಕೊಯ್ಯಲ್ಪಟ್ಟು ಒಣಗಿ ಹೋಗುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಇದು ಮಾನವನ ಚಿತ್ರಣವಾಗಿದೆ. ಅರಣ್ಯ ಮಾರ್ಗದಲ್ಲಿ 1,00,000ಕ್ಕಿಂತ ಹೆಚ್ಚು ಜನರು ಸತ್ತದನ್ನು ಮೋಶೆ ನೋಡಿದ್ದನು. ಬೇರೆಲ್ಲರಿಗಿಂತಲೂ ಹೆಚ್ಚಾಗಿ ಶವ ಸಂಸ್ಕಾರವನ್ನು ಅವನು ಮಾಡಿರಬಹುದು. ಮಾನವನ ಶರೀರ ಮಣ್ಣಿನಿಂದ ಮಾಡಲ್ಪಟ್ಟದ್ದು. ಆ ಶರೀರವು ಪುನಃ ಮಣ್ಣಿಗೆ ಸೇರಿಸಲ್ಪಡುವುದನ್ನು ಮೋಶೆ ನೋಡಿದ್ದನು. ಪ್ರಿಯ ಕ್ರೈಸ್ತ ಸ್ನೇಹಿತನೇ, ನಿನ್ನ ಮೃತಪಟ್ಟ ಸಂಬಂಧಿಯ ಅಂದರೆ ಕ್ರಿಸ್ತನಲ್ಲಿದ್ದವನ ಶರೀರವನ್ನು ಮಣ್ಣಿನಲ್ಲಿ ಹೂಳುವಾಗ ನೀನು ಒಂದು ಸಾಕ್ಷಿಯನ್ನು ಕೊಡುವನಾಗಿದ್ದಿ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೀಗೆ ಹೇಳಿದ್ದಾನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು ಎಂಬುದಾಗಿ. ಇದು ಕರ್ತನ ಮರಣ ಹಾಗೂ ಪುನರುತ್ಥಾನಗಳ ಚಿತ್ರಣವಾಗಿದೆ. ನಿನ್ನ ಪ್ರಿಯರ ಶರೀರವನ್ನು ನೀನು ಹೂಣಿಡುವಾಗ ನೀನು ಆ ದೇಹವನ್ನು ಮಣ್ಣಿನಲ್ಲಿ ಬಿತ್ತಿ ಮುಂದೊಂದು ದಿನ ಅದು ಪುನರುತ್ಥಾನವನ್ನು ಎದುರು ನೋಡುವನಾಗಿರುತ್ತಿ. ಪ್ರಿಯರೇ, ಹಿಂದಿನ ಕಾಲದಲ್ಲಿ ಗೋರಿ ಸ್ಥಳವನ್ನು 2 ಹೆಸರುಗಳಿಂದ ಕರೆಯುತ್ತಿದ್ದರು. ಮೊದಲನೆಯದು ಛತ್ರ ಎಂಬುದಾಗಿ, ಅಂದರೆ ಜನರು ರಾತ್ರಿ ಮಲಗುವ ಸ್ಥಳ. ಎರಡನೇದಾಗಿ ಹೊಲ, ಅಂದರೆ ಬೀಜ ಬಿತ್ತುವ ಸ್ಥಳ. ಆದರೆ ಬೀಜವನ್ನು ಯಾರೂ ಸುಡುವುದಿಲ್ಲ. ನಿಮ್ಮ ಪ್ರಿಯರನ್ನು ಹೂಣುವಾಗ ನೀವು ಒಂದು ಬೀಜವನ್ನು ಬಿತ್ತುತ್ತೀರಿ. ದೇವರು ಪುನರುತ್ಥಾನದ ವಾಗ್ದಾನ ಮಾಡಿದ್ದು ಸತ್ಯವೆಂದು ನೀನು ನಂಬುತ್ತಿ ಮತ್ತು ಆ ಪ್ರಿಯರೊಂದಿಗೆ ಪುನಃ ಸೇರಿಕೊಳ್ಳುವ ನಿರೀಕ್ಷೆಯುಳ್ಳವನಾಗಿರುತ್ತಿ. ಕೀರ್ತನೆ 98ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಮ್ಮ ದ್ರೋಹಗಳನ್ನು ನಿನ್ನ ಮುಂದೆಯೂ ನಮ್ಮ ಗುಪ್ತ ಪಾಪಗಳನ್ನು ನಿನ್ನ ತೇಜೋದೃಷ್ಟಿಯಲ್ಲಿಯೂ ಇಟ್ಟುಕೊಂಡಿದ್ದೀ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಡಾಕ್ಟರ್ ಲೂಯಿಸ್ ಸ್ಪೆರಿ ಶೇಫರ್ ಹೇಳುತ್ತಿದ್ದರು, ಈ ಲೋಕದ ಗುಪ್ತ ಪಾಪವು ಪರಲೋಕದಲ್ಲಿ ಬಹಿರಂಗ ಅಪರಾಧವಾಗಿ ಕಂಡುಬರುತ್ತದೆ ಎಂದು. ದೇವದೂತರು ನಮ್ಮನ್ನು ನೋಡುತ್ತಿರುತ್ತಾರೆ. ನಾವು ಇಲ್ಲಿ ಮಾಡಿದ್ದು ಅವರ ಗಮನಕ್ಕೆ ಬರುತ್ತದೆ. ಕೀರ್ತನೆ 99ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ರೋಷದಿಂದ ನಮ್ಮ ಕಾಲವೆಲ್ಲ ಸಂದು ಹೋಯಿತು, ನಮ್ಮ ವರುಷಗಳು ನಿಟ್ಟುಸಿರಿನಂತೆ ತೀರಿಹೋದವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಬ್ರಿಯ ಮೂಲದಲ್ಲಿ ಈ ವಚನವು ಸಾಂಕೇತಿಕವಾಗಿರುತ್ತದೆ. ನಮ್ಮ ದಿನಗಳನ್ನು ನಿಟ್ಟುಸಿರಿನಂತೆ ಕಳೆದು ಬಿಡುತ್ತೇವೆ. ಜೀವಮಾನವಿಡೀ ನಾವು ನರಳುತ್ತಿರುತ್ತೇವೆ. ಪ್ರಿಯ ಸ್ನೇಹಿತನೇ, ನೀನು ರಕ್ಷಕನನ್ನು ತಿಳಿಯದಿದ್ದರೆ, ನಿತ್ಯತ್ವದ ನಿರೀಕ್ಷೆ ನಿನಗಿಲ್ಲದಿದ್ದರೆ ನಿನಗೆ ಜೀವಿಸುವುದಕ್ಕೆ ಯಾವ ಅರ್ಥವೂ ಇರುವುದಿಲ್ಲ ಅಲ್ಲವೇ? ನಿನ್ನ ಜೀವಿತದಲ್ಲಿ ಯಾವ ಉದ್ದೇಶವೂ ಗುರಿಯೂ ಇರುವುದಿಲ್ಲ. ಕೀರ್ತನೆ 90:10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ, ಅದು ಬೇಗನೆ ಗತಿಸಿ ಹೋಗುತ್ತದೆ, ನಾವು ಹಾರಿ ಹೋಗುತ್ತೇವೆ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು 80 ವರ್ಷದವರೆಗೆ ಜೀವಿಸಿದರೆ ನಿನಗೆ ಗಂಟಿನ ವಾತದ ರೋಗಗಳು ಖಂಡಿತವಾಗಿಯೂ ಬರಬಹುದು. ಇದು ಈ ಲೋಕದಲ್ಲಿನ ನಮ್ಮ ಚಿತ್ರಣವನ್ನು ಕೊಡುತ್ತದೆ. 80 ವರ್ಷವಾದರೆ ನಮ್ಮ ಗುರಿ ಮೇಲಕ್ಕೇನೇ ಇರುತ್ತದೆ. ನಾವು ನಮ್ಮ ದಿನಗಳನ್ನು ನಿಟ್ಟುಸಿರಿನಂತೆ ಕಳೆಯುತ್ತೇವೆ. ನಮಗೆ ಒಂದು ಭವಿಷ್ಯವಿರುವುದು ಒಳ್ಳೆಯದು. ಕ್ರಿಸ್ತನನ್ನು ನಂಬಿದ ವಿಶ್ವಾಸಿಗೆ ಇದು ಇರುತ್ತದೆ. ಕೀರ್ತನೆ 90:12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡಕೊಳ್ಳುವೆವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ನಮಗೆ ಜ್ಞಾನವಾಗಿದ್ದಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 30ನೇ ವಚನ ಹೀಗೆ ಹೇಳುತ್ತದೆ, ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನ, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು ಎಂಬುದಾಗಿ. ಪ್ರಿಯ ಮಿತ್ರನೇ, ಕ್ರಿಸ್ತನು ನಿನ್ನಲ್ಲಿರುವುದಾದರೆ ನಿನ್ನಲ್ಲಿ ಜ್ಞಾನವೂ ನಿರೀಕ್ಷೆಯೂ ಇರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಕೀರ್ತನೆ 90:17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ, ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು, ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು ಎಂಬುದಾಗಿ. ಪ್ರಿಯ ಮಿತ್ರನೇ, ನಿತ್ಯತ್ವಕ್ಕೆ ಬೆಲೆ ಇರುವ ಸಂಗತಿಯನ್ನು ಈ ಲೋಕದಲ್ಲಿ ಮಾಡು. ಅರಣ್ಯ ಮಾರ್ಗದಲ್ಲಿ ದಿನದಿನವೂ ಅನೇಕರನ್ನು ಹೂಣಿಡುವ ಕಾರ್ಯದಲ್ಲಿದ್ದ ಮೋಶೆಯು ನಮ್ಮಲ್ಲಿ ಅನೇಕರಲ್ಲಿಲ್ಲದ ಜೀವನದ ಪೂರ್ಣ ಜ್ಞಾನ ದೃಷ್ಟಿಯನ್ನು ಹೊಂದಿಕೊಂಡನು. ಇದೊಂದು ಅದ್ಭುತವಾದ ಪ್ರಾಯೋಗಿಕ ಕೀರ್ತನೆಯಾಗಿದೆ.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ನಮಗೆ ಜ್ಞಾನವಾಗಿದ್ದಾನೋ, ಆ ನಿರೀಕ್ಷೆಯು ನಮ್ಮದಾಗಿದೆಯೋ, ನಾವು ಪರೀಕ್ಷಿಸಿಕೊಂಡವರಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಆತನಿಂದ ಜ್ಞಾನ, ನೀತಿ, ಶುದ್ಧೀಕರಣವನ್ನು ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ದೇವರು ಒಳ್ಳೆಯವನು. ಆತನ ಪ್ರೀತಿ ಸತ್ಯತೆಗಳು ನಮ್ಮನ್ನು ಕಾಪಾಡುತ್ತದೆ. ಪ್ರಾರ್ಥನೆಯಾಗಿರುವ 90ನೇ ಕೀರ್ತನೆ ಎಷ್ಟೊಂದು ಗಂಭೀರವಾದದ್ದು ಮತ್ತು ಶ್ರೇಷ್ಠವಾದದ್ದು ಅಲ್ಲವೇ? ಪ್ರಿಯರೇ, ಕ್ರಿಸ್ತನೇ ನಮಗೆ ದೇವರ ಕಡೆಯಿಂದ ಬಂದ ಜ್ಞಾನವಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ನಿತ್ಯತ್ವಕ್ಕೆ ಬೆಲೆ ಇರುವ ಸಂಗತಿಯನ್ನು ಮಾಡುತ್ತಾ ಪರಲೋಕ ಭಾವದವರಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ದೇವರ ಜ್ಞಾನದಲ್ಲಿ ಬಲಗೊಳ್ಳುತ್ತಿರುವ ನೀವು ಇತರರು ನಿಮ್ಮ ಪ್ರಿಯರು ದೇವರ ಪ್ರೀತಿ ಕೃಪೆಯಲ್ಲಿ ನಡೆಯುವಂತೆ ಅವರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ. ತಪ್ಪದೇ ಕರೆ ಮಾಡಿರಿ. ಸೇವೆಯನ್ನು ಬೆಂಬಲಿಸಿರಿ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು.